ದೇವನಹಳ್ಳಿಯ ಯಲಹಂಕದಲ್ಲೂ ಕೂಡ ವರ್ಣಾರ್ಭಟ. ಡಾಕ್ಟರ್ ಶಿವರಾಮ್ ಕಾರಂತ ಬಡಾವಣೆಗೆ ನುಗ್ಗಿದ ಮಳೆ ನೀರು. ದೇವನಹಳ್ಳಿಯ ಯಲಹಂಕದಲ್ಲೂ ಕೂಡ ವರ್ಣನ ಆರ್ಭಟ ಜೋರಾಗಿದೆ. ಡಾಕ್ಟರ್ ಶಿವರಾಮ ಕಾರಂತ ಬಡಾವಣೆಗೆ ನುಗ್ಗಿರುವಂಥ ಮಳೆ ನೀರು. ಯಲಹಂಕದಲ್ಲಿ ಬಿಡಿಎ ಲೇಔಟ್ ನಿರ್ಮಾಣ ಕಾಮಗಾರಿ ಹಿನ್ನೆಲೆ ಮಳೆಯ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಸಮಸ್ಯೆ ಉಂಟಾಗಿದೆ. ಮಳೆ ನೀರು ಚರಂಡಿ ರೂಪದಲ್ಲಿ ಹರಿದು ಮನೆಗಳು ಜಲಾವೃತಗೊಂಡಿವೆ. ಚರಂಡಿ ಮಣ್ಣು ಮಿಶ್ರಿತ ಕೆಂಪು ನೀರು ನುಗ್ಗಿ ತೀವ್ರ ಸಮಸ್ಯೆ ಉಂಟಾಗಿದೆ. ನೀರು ಹೊರಹಾಕುವಲ್ಲಿ ಮನೆ ಮಂದಿಯೆಲ್ಲ ಪರದಾಟ ಮಾಡ್ತಿದ್ದಾರೆ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪುಟ್ಟ ಮಕ್ಕಳು ಕಂಗಾಲಾಗಿ ಹೋಗಿರುವಂಥದ್ದು. ಒಂದು ಮಳೆಯಿಂದ ಎಷ್ಟು ಜನರ ಬದುಕು ಹೈರಾಣಾಗೋಗುತ್ತೆ ಅನ್ನೋದಕ್ಕೆ ಇವೆಲ್ಲ ಘಟನಾವಳಿಗಳು ಸಾಕ್ಷಿ. ಮಳೆ ಬಂದು ಹೋದ ಮೇಲೆ ಅಂತೇಳಿ ನಾವು ಮಾತಾಡಬೇಕಾಗಿದೆ. ನೋಡಿ ಪಾಪ ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಈ ಮಳೆಗೆ ಮನೆಗೆ ಈ ಮಳೆ ನೀರು ನುಗ್ಗಿರೋದ್ರಿಂದ ಯಾವ ರೀತಿ ಪಾಪ ರಾತ್ರಿಯೆಲ್ಲ ನಿದ್ದೆ ಮಾಡದೆ ನೀರನ್ನು ಹೊರ ಹಾಕೋದೇ ಅವ್ರಿಗೆ ದೊಡ್ಡ ಸಾಹಸ ಆಗಿದೆ. ಇದು ದೇವನಹಳ್ಳಿಯ ಯಲಹಂಕದಲ್ಲಿ ಈ ರೀತಿ ವರ್ಣನ ಅಬ್ಬರ ಜೋರಾಗಿರುವಂಥದ್ದು. ಯಲಹಂಕದಲ್ಲಿ ಬಿಡಿಎ ಲೇಔಟ್ ನಿರ್ಮಾಣ ಕಾಮಗಾರಿ ಹಿನ್ನೆಲೆ. ನೋಡಿ ಈ ಲೇಔಟ್ಗಳು ಮಾಡ್ತಾರೆ, ಈ ಬೇಕಾಬಿಟ್ಟು ನಾಯಿ ಕೊಡೆಗಳ ಹಾಗೆ ಲೇಔಟ್ಗಳು ಮಾಡೋಕ್ಕೆ ಇವ್ರು ಪರ್ಮಿಷನ್ ಕೊಡ್ತಾರೆ. ಅದಕ್ಕೊಂದು ಪ್ಲಾನ್ ಪ್ರಾಜೆಕ್ಟ್ ಇರಲ್ಲ, ವೈಜ್ಞಾನಿಕವಾಗಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿರಲ್ಲ, ಬೇಕಾಬಿಟ್ಟಿಯಾಗಿ. ಯಾಕೆಂದರೆ ಹಣ ಅಷ್ಟೇ, ದುಡ್ಡು. ಒಂದು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆಯಲ್ಲ, ಅದು ಏನು ನೋಡಲ್ಲ. ಒಂದು ಲೇಔಟನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಅಲ್ಲಿ ಯಾವ ರೀತಿ ಏನು ಒಳಚರಂಡಿ ವ್ಯವಸ್ಥೆ ಇರಬೇಕು, ಇದಕ್ಕೆಲ್ಲ ಒಂದು ನೀಲ ನಕ್ಷೆ ಇರುತ್ತೆ. ಆದರೆ ಅದನ್ಯಾವುದನ್ನು ಕೂಡ ಪಾಲನೆ ಮಾಡಲ್ಲ. ಹೀಗಾಗಿ ಪಾಪ ಬೇರೆಯವರಿಗೆ ತೊಂದರೆ ಆಗುತ್ತೆ. ನೋಡಿ ಎಲ್ಲ ಸೀದಾ ಮನೆಗೆ ನುಗ್ಗಿದೆ. ನೋಡಿ ಆ ಮನೆ ಸಣ್ಣ ಮಕ್ಕಳೆಲ್ಲ ಪಾಪ ಆತಂಕದಲ್ಲಿದ್ದಾರೆ. ಹಿಂಗೆ ಮನೆಗೆ ನೀರು ನುಗ್ಗಿದ್ರೆ ಗತಿ ಏನು? ಅವ್ರು ಹೆಂಗೆ, ಅವ್ರ ಜೀವನ ಹೆಂಗೆ, ಬದುಕು ಹೇಗೆ? ಇದು ಒಂದು ರೀತಿ ಒಂದು ದುರಂತ. ಇದು ಯಾಕೆ ಈ ರೀತಿ ಆಗ್ತಾ ಇದೆ? ಸರ್ಕಾರ ಅತ್ಯಂತ ಗಂಭೀರವಾಗಿ ಈ ವಿಚಾರಗಳನ್ನು ಪರಿಗಣಿಸಬೇಕಾಗಿದೆ. ಎಳ್ಕ ಮಣ್ಣು ಎಳ್ಕೋದು ಆ ಪಾತ್ರೆ ತಳ್ಳ